ಭಕ್ತ ಬಂದಿದೆ ನಮಗೆಲ್ಲ ರೀತಿಯಿಂದ ಹಾಗೂ 365 ವಿಶ್ವಾಸದ ರಾಜಧಾನಿ. ಪ್ರತಿ ವರ್ಷವೂ ನಿತ್ಯೋತ್ಸವ ಅಂದರೆ ಅದರಲ್ಲಿ ಮುಖ್ಯವಾಗಿ 1,500 ವರ್ಷಗಳ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ನಡೆದಂಥ ಒಂದು ಅದರಲ್ಲಿ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿವೇಕ್ ಬಾಬು ಸುದ್ದಿಗಾರ್ ನಾವು, ಹಾಗೆ ಶ್ರೀ ವೀರಭದ್ರ ದೇವಸ್ಥಾನ ಪ್ರತಿನಿಧಿಯಾಗಿ ನಾವು ಅಧ್ಯಕ್ಷರಾಗಿರ್ತಕ್ಕಂಥ ಸುಂದರ್ ಸುದ್ದಿಗಾರ್, ಹಾಗೆ ನಿವೃತ್ತ AGM ಸ್ಟೇಟ್ ಬ್ಯಾಂಕ್ ಆಫ್ ಸುದ್ದಿಗಾರ್
ನೋಡಿ ವಿದ್ಯಾರ್ಥಿ ಸದಸ್ಯರು ದಯವಿಟ್ಟು ಪ್ರಾರ್ಥನೆ ಮಾಡಿ. ಗಜವದನ ಪಾಲಿಸೋ. ಪ್ರಾರ್ಥನೆಗಳಿಂದ ಮೇಲಾಭಿವೃದ್ಧಿಯ ಇದೀಗ ಪ್ರಾರ್ಥನೆ ನಂತರ ಸ್ವಾಗತ ಮಾಡಲಿಕ್ಕೆ ನಮ್ಮ ಪ್ರಮುಖ ಶೋಧಕ ಸಮಿತಿ ಡಾಕ್ಟರ್ ಶಿವಪ್ರಸಾದ್ ಕೊಡುಗೆ ಅಧ್ಯಕ್ಷ ಹಾಗೂ ನೆನೆದಿರುವ ಎಲ್ಲ ಭಾಗವತ ಬಂಧುಗಳೇ, 2005ರಲ್ಲಿ ಬ್ರಹ್ಮಕಲಶದ ಬಳಿಕ 15 ವರ್ಷಗಳ ತರುವಾಯ 2025ರಲ್ಲಿ 20 ವರ್ಷಗಳ ತರುವಾಯ ನಾವು ಬ್ರಹ್ಮಕಲಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಮಾದರಿ ದೇವಸ್ಥಾನವಾಗಿ ಕರಾವಳಿಯ 16 ದೇವಸ್ಥಾನಗಳಿಗೆ ಮೂಲ ದೇವಸ್ಥಾನವಾದ ಶ್ರೀ ಬ್ರಹ್ಮಲಿಂಗೇಶ್ವರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಭಾಗ ಇತರ ಮೂರನೇ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಶಾಂತ್ ಕುಮಾರ್ ಶೆಟ್ಟಿ ಅವರು ಭಾಗವಹಿಸಬೇಕಿತ್ತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಬರಲಿಕ್ಕಿದ್ದಾರೆ. ಸಹಾಯಕ ಆಯುಕ್ತರು, ಧಾರ್ಮಿಕ ಮತ್ತು ದತ್ತಿ ಇಲಾಖೆ, ಕರ್ನಾಟಕ ಸರ್ಕಾರ ಇವರನ್ನು ತದನಂತರ ನಾವು ವೇದಿಕೆಗೆ ಆಹ್ವಾನಿಸಲಿಕ್ಕಿದ್ದೇವೆ. ಶ್ರೀ ರಮೇಶ್ ಪಿಕೆ ಯೋಜನಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ಬ್ರಹ್ಮಾವರ ಇವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಬಸವರಾಜ್ ಶೆಟ್ಟಿಗಾರ್ ವಾಸ್ತು ಶಾಸ್ತ್ರಜ್ಞರು, ಯಕ್ಷಗಾನ ಪ್ರಸಂಗಕರ್ತರು ಹಾಗೂ ಇದುವರೆಗೆ ಸುಮಾರು 100ಕ್ಕೂ ಮಿಕ್ಕಿ ಯಕ್ಷಗಾನ ಪ್ರಸಂಗಗಳನ್ನು ನಿರ್ಮಿಸಿ ದಾಖಲೆಗೈದಿರುವ ಅವರ ಕೆಲವು ಪ್ರಸಂಗಗಳು ಅನೇಕ ಪ್ರದರ್ಶನಗಳನ್ನು ಕಂಡು ದಾಖಲೆ ನಿರ್ಮಿಸಿದೆ. ಇವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಸುರೇಶ್ ಶೆಟ್ಟಿಗಾರ್ ಆಡಳಿತ ಮುಕ್ತೇಸರರು,
ಶ್ರೀ ಬ್ರಹ್ಮಲಿಂಗ ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಾಲಿಕೇರಿ ಅವರು ಇವತ್ತು ಬರಬೇಕಿತ್ತು, ಆದರೆ ಸಾಲಿಕೇರಿಯಲ್ಲಿ ವಿಜೃಂಭಿತ ವಾರ್ಷಿಕ ಮಹೋತ್ಸವ ನಡೆಯುತ್ತಾ ಇರುವುದರಿಂದ ಅಲ್ಲಿ ಈಗಾಗಲೇ ಪ್ರಕ್ರಿಯೆಗಳು ಪ್ರಾರಂಭವಾಗಿರುವುದರಿಂದ ಅವರು ಮೊನ್ನೆಯಷ್ಟೇ ಬಂದು ಹೋಗಿದ್ದಾರೆ. ಅವರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಪ್ರಭಾಶಂಕರ ಪದ್ಮಶಾಲಿ ಆಡಳಿತ ಮುಕ್ತೇಶ್ವರರು, ಶ್ರೀ ವೀರಭದ್ರ, ಶ್ರೀ ಶಾಂತಾದುರ್ಗ, ಶ್ರೀ ಮಹಾಗಣಪತಿ ದೇವಸ್ಥಾನ ಕಿನ್ನಿಮಲ್ಕಿ ಇವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಜಯಕರ್ ಶೆಟ್ಟಿಗಾರ್ ಅಧ್ಯಕ್ಷರು, ಶ್ರೀ ಆದಿಶಕ್ತಿ ವೀರಭದ್ರ ದೇವಸ್ಥಾನ ಕಾಪು ಇವರಿಗೂ ಸಹಿತ ಆಡಳಿತ ಮಂಡಳಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ವಿವೇಕ್ ಬಾಬು ಶೆಟ್ಟಿಗಾರ್ ಇನ್ನ ಅಧ್ಯಕ್ಷರು, ಶ್ರೀ ಆದಿಶಕ್ತಿ ವೀರಭದ್ರ ದೇವಸ್ಥಾನ ಯರ್ಮಾಳು ಇವರಿಗೂ ಸಹಿತ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ವಿಠಲ್ ಶೆಟ್ಟಿಗಾರ್ ಸಗ್ರಿ, ನಿವೃತ್ತ ಎಜಿಎಂ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವರಿಗೂ ಸಹಿತ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಸುಂದರ್ ಶೆಟ್ಟಿಗಾರ್ ಆಡಳಿತ ಮುಕ್ತೇಶ್ವರರು, ಶ್ರೀ ವೀರಭದ್ರ ದೇವಸ್ಥಾನ ಪಡುಬಿದ್ರಿ ಇವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ದೇವಸ್ಥಾನದ ಸಂಘಟನಾ ಸಮಿತಿಯ ಗೌರವಾಧ್ಯಕ್ಷರು ಶ್ರೀ ಪುರುಷೋತ್ತಮ್ ಮಣಿಪಾಲ್ ಇವರಿಗೂ ಸಹಿತ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂದಿನ ಇನ್ನೋರ್ವ ಅತಿಥಿಯವರು ಈಗಾಗಲೇ ಆಗಮಿಸಿದ್ದಾರೆ, ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸರ್ ಬನ್ನಿ. ಈಗ ತಾನೇ ನಮ್ಮ ಜೊತೆಗೆ ಸೇರ್ಕೊಂಡಂತ ACE ಟೆಕ್ನಾಲಜಿ ಆಫ್ ಪ್ರೈವೇಟ್ ಇದರ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಭಗವಾನ್ ದಾಸ್ ಶೆಟ್ಟಿಗಾರ್ ವೇದಿಕೆಯ ಆಸನ ಸ್ವೀಕರಿಸೋಣ. ಶ್ರೀ ಭಗವಾನ್ ದಾಸ್ ಶೆಟ್ಟಿಗಾರ್ ನಿರ್ದೇಶಕರು, ACE ಟೆಕ್ನೋಪ್ರೈಟ್ಸ್ ಪ್ರೈವೇಟ್ ಲಿಮಿಟೆಡ್ ಇವರು ಸಹಿತ ಇದೀಗ ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ಅವರಿಗೂ ಸಹಿತ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇದೀಗ ಕೊನೆಯದಾಗಿ ನಮ್ಮೆಲ್ಲರ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ಮಾಜಿ ಮುಕ್ತೇಶ್ವರರು ಶ್ರೀ ಎಚ್ ಎ ಗೋಪಾಲ್ ಇವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಇವರನ್ನು ಸಹಿತ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇದರೊಂದಿಗೆ ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮೆಲ್ಲರ ಪಾತ್ರವು ಬಹಳ ಮುಖ್ಯ. ದೇವಸ್ಥಾನದ ಬೆನ್ನೆಲುಬಾಗಿ ನಿಂತಿರುವ ತಮ್ಮೆಲ್ಲರನ್ನು, ಭಗವದ್ ಭಕ್ತರನ್ನು ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಈ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ನೀಡುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಈಗ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿದ್ದಂಥ ಎಚ್ ಎ ಗೋಪಾಲ್ರು, ಹಾಗೆ ಸಂಘಟನಾ ಸಮಿತಿಯ ಗೌರವಾಧ್ಯಕ್ಷರಾದ ಪುರುಷೋತ್ತಮ್ ಶೆಟ್ಟಿಗಾರ್ ಅವರಿಗೆ ನಾವು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಸ್ವಾಗತ ಗೈದಂತ ಡಾಕ್ಟರ್ ಶಿವಪ್ರಸಾದ್ ಕೆ ಅವರಿಗೆ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಅತಿಥಿ ಗಣ್ಯರನ್ನ ಗೌರವಿಸತಕ್ಕಂಥವರು ನಮ್ಮ ಸಭೆಯ ಅಧ್ಯಕ್ಷತೆ ವಹಿಸಿದಂತಹ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರು ಎಚ್ ಎ ಗೋಪಾಲ್ ಶಾಲು ಹೊದಿಸಿ ಅವರಿಗೆ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಸವರಾಜ್ ಶೆಟ್ಟಿಗಾರ್ ಅವರಿಗೆ ಹಾಗೆ ಪುರುಷೋತ್ತಮ್ ಶೆಟ್ಟಿಗಾರ್ ಅವರಿಗೆ ಭಾಸ್ಕರ್ ಶೆಟ್ಟಿಗಾರ್ ಸಂಸ್ಥಾನವರು ನಿಷಾದ ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾರೆ. ಎಚ್ ಎ ಗೋಪಾಲ್ ಅವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಗೌರವಿಸಬೇಕು ಅಂತ. ಈಗ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಈಗ ಈ 3ನೇ ದಿನದ ಧಾರ್ಮಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು
ಬೆಟ್ಟದ ಮೇಲಿನ ಪಟ್ಟಣವನ್ನು ಯಾವತ್ತೂ ಮುಚ್ಚಿಡ್ಲಿಕ್ಕೆ ಆಗುವುದಿಲ್ಲ. ಹಾಗೆ ದೀಪ ಹಚ್ಚಿ ಬಟ್ಟಲ ಕೆಳಗೂ ಮುಚ್ಚಿಡ್ಲಿಕ್ಕೆ ಆಗುವುದಿಲ್ಲ. ದೀಪ ಯಾವತ್ತು ಸ್ತಂಭದ ಮೇಲೆ ಬೆಳಕಿದಾಗ ಅದು ಇಡೀ ಮನೆ ಮಂದಿಗೆ ಬೆಳಕನ್ನು ಕೊಡ್ತದಂತೆ. ಹಾಗೆ ಮನೆ ಮಂದಿಗೆ ನಾವು ಏನು ದೀಪವನ್ನು ಕೊಡ್ತೇವೆ, ಆಮೇಲೆ ಅದು ಇಡೀ ರಾಷ್ಟ್ರಕ್ಕೆ, ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತದಂತೆ. ಇದು ಒಂದು ಗ್ರಂಥದಲ್ಲಿ ಬಹಳ ಸುಂದರವಾಗಿ ನಿರೂಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು 42 ವರ್ಷಗಳಿಂದ 16 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ತಾಲೂಕು ಮಟ್ಟದಿಂದ ಹಿಡಿದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ 100ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದು 600ಕ್ಕೂ ಹೆಚ್ಚು ಸನ್ಮಾನವನ್ನು ಸ್ವೀಕರಿಸಿದಂತಹ ಕೀರ್ತಿ ಇವರದು. ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧಾರಣ 48 ದೇವಸ್ಥಾನಗಳ ಕ್ಷೇತ್ರಗಳ ಅಧ್ಯಯನ ಮಾಡಿ 48 ಕ್ಷೇತ್ರ ಮಾತ್ಮೆಗಳ ಸರದಾರ ಎಂತಕ್ಕಂಥ ಬಿರುದನ್ನು ಪಡೆದು ಇವರು ಕ್ಷೇತ್ರ ಮಹಾತ್ಮೆಗಳ ಕೃತಿ ಬ್ರಹ್ಮ. ಹಾಗೆ ಇತ್ತೀಚೆಗೆ ಅವರಿಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಪ್ರಶಸ್ತಿಯನ್ನು ಪಡೆದಿರುವುದು ನಮ್ಮ ಇಡೀ ಪದ್ಮಶಾಲಿ ಸಮಾಜಕ್ಕೆ ಹೆಮ್ಮೆ ಪಡ್ತಕ್ಕಂಥದ್ದು. ಅವರು ಈ 3ನೇ ಧಾರ್ಮಿಕ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸುವವರೇ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತಥಾಕ್ಷೀಯತೆ ಪ್ರಕಾಶವರ್ಣಂ ಎನ್ನುವಂತೆ ದೀಪ ಹಚ್ಚಿ ಸಾವಿರಾರು ದೀಪಗಳನ್ನು ಬೆಳಗುವ ಹಾಗೆ ಎಲ್ಲ ಭಕ್ತರ ಕರ, ಉರ, ಶಿರ, ಭಾವನೆ, ಕೌಶಲ್ಯ ಎಲ್ಲ ಬರಬೇಕು. ಅವರ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ವಿಚಾರಗಳು ಹೊರಹೊಮ್ಮಲಿ. ಅವರಲ್ಲಿ ಅತ್ಯುತ್ತಮವಾದಂತಹ ದೈವಿ ಶಕ್ತಿ ಎಲ್ಲರೂ ಪ್ರಜ್ವಲಿಸಲಿ ಎಂಬುದಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರು ಈ ದೀಪ ಪ್ರಜ್ವಲನ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ಗ್ರಂಥಗಳಲ್ಲಿಯೂ ಅಷ್ಟೇ ದೀಪ ಹಚ್ಚಿ ಸಾವಿರಾರು ದೀಪಗಳನ್ನು ಬೆಳಗುವಂತೆ ತಥಾಕ್ಷೀಯತೆ ಪ್ರಕಾಶವರ್ಣಂ ಎಂತಕ್ಕಂಥದ್ದನ್ನ ಪತಂಜಲಿ ಒಂದ್ ಕಡೆ ಹೇಳ್ತಾರೆ. ಸೂರ್ಯ ಯಾವ ರೀತಿಯಾಗಿ ಸೂರ್ಯೋದಯ ಆಗ್ತದೋ ಅದೇ ರೀತಿಯಾಗಿ ಕತ್ತಲನ್ನು ದೂರ ಮಾಡುತ್ತಾ ಮಾಡುತ್ತಾ ಅವರಲ್ಲಿ ಚೈತನ್ಯ ಜಾಸ್ತಿ ಆಗುತ್ತೆ. ಅಂದರೆ ಅಂಧಕಾರವನ್ನು ಹೋಗಲಾಡಿಸಿ ಸಕಾರಾತ್ಮಕ ಚಿಂತನೆಗಳನ್ನ ಬೆಳಗಬೇಕು ಎಂತಕ್ಕಂಥ ಈ ಎಲ್ಲ ಉದ್ದೇಶವನ್ನ ಈ ಒಂದು ದೀಪ ಪ್ರಜ್ವಲನಲ್ಲಿ ಮಹತ್ವದನ್ನ ಪಡ್ಕೊಂಡಿದೆ. ಈಗ ಕ್ಯಾಸ ಪ್ರಸಂಗಕರ್ತರು ಹೌದು, ಜ್ಯೋತಿಷ್ಯರು ಹೌದು, ಕವಿಗಳು ಹೌದು, ಸಾಧಾರಣ 16 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಶೆಟ್ಟಿಗಾರ್ ಅವರು ಈ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ದೇವ ಲಗ್ನಂತು ಸುದಿನಂತು ದೇವ, ತಾರಾಬಲಂತು ಚಂದ್ರಬಲಂತು ದೇವ, ವಿದ್ಯಾಬಲಂತು ದೇವ, ಲಕ್ಷ್ಮೀಪತಿ ಸ್ಮರಾಮಿ. ಜಗದ ತಂದೆ ತಾಯಿ ಎನಿಸಿದಂಥ ಲಕ್ಷ್ಮೀ ನಾರಾಯಣರನ್ನು ಸ್ಮರಿಸುತ್ತಾ ನಮ್ಮ ಕುಲದೇವರಾದಂಥ ಬ್ರಹ್ಮಲಿಂಗ ವೀರಭದ್ರ ಸಪರಿವಾರ ದೈವ ದೇವರುಗಳಿಗೆ ಮುಡಿಯನ್ನು ಬಾಗುತ್ತಾ ಸರ್ವ ಕ್ಷೇತ್ರದ ನಮ್ಮ 16 ಕ್ಷೇತ್ರದ ಎಲ್ಲ ದೈವ ದೇವರುಗಳಿಗೆ ತಲೆಯನ್ನು ಬಾಗುತ್ತಾ ಇಂದಿನ ಅಗ್ರಪೀಠದ ಅಧ್ಯಕ್ಷರಾದಂಥ ನಮ್ಮ ಗುರುಗಳಾದಂತಹ HK ಗೋಪಾಲ್ ಶೆಟ್ಟಿಗಾರರವರೇ ಹಾಗೂ ಅಗ್ರಪೀಠದಲ್ಲಿ ಅಲಂಕೃತವಾದಂಥ ಎಲ್ಲ ಅಗ್ರಗಣ್ಯರೇ ಹಾಗೂ ನಮ್ಮ ಸಮಾಜ ಬಾಂಧವರೇ, ಭಕ್ತಾಭಿಮಾನಿಗಳೇ, ಆಡಳಿತ ಮಂಡಳಿಯವರೇ, ಬಹುಶಃ
ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳಬೇಕಾಗ್ತದೆ. ಇಂಥ ಒಂದು ನಮ್ಮ ಮೂಲ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಅದನ್ನ ಜ್ಯೋತಿ ಬೆಳಗುವ ತನ್ಮೂಲಕ ಉದ್ಘಾಟನೆ ಮಾಡುವಂತ ಆ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ. ವೈಭವದ ಬ್ರಹ್ಮ ಕಲಶೋತ್ಸವ ಮಾಡತಕ್ಕಂಥ ಯೋಗ ಭಾಗ್ಯ ಕ್ಷೇತ್ರದ ಎಲ್ಲ ದೈವ ಭಕ್ತರಿಗೆ ಒದಗಿ ಬಂದಿದೆ. ನಿಜವಾಗಿ ನಮ್ಮ ಊರಿಗೆ ಈ ಬ್ರಹ್ಮ ಕಲಶೋತ್ಸವ ಆಗುತ್ತಿರುವುದು ಊರಿನವರ ಸೌಭಾಗ್ಯ ಅಂತ ಹೇಳಬೇಕಾಗ್ತದೆ. ಯಾವ ಕ್ಷೇತ್ರದಲ್ಲಿ ಆಗಲಿ ಬ್ರಹ್ಮ ಕಲಶ ಆಗ್ತದೆ ಅಂತ ಆದ್ರೆ ಅದು ಕೇವಲ ಕ್ಷೇತ್ರದ ಅಭಿವೃದ್ಧಿಗಾಗಿ ಮಾತ್ರ ಅಲ್ಲ, ಆ ಇಡೀ ಊರಿಗೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ಈ ಬ್ರಹ್ಮಕ್ಷೇತ್ರ ಆದಂತಹ ಊರಿನಲ್ಲಿ ಈ ಬ್ರಹ್ಮ ಕಲಶೋತ್ಸವ ಆಗಲಿ ಯಾವುದೇ ಆ ಉತ್ಸವ ಆಗಲಿ ಆದ್ರೆ ಊರಿನಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿ ಹೊರಗೆ ಹೋಗಿ ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗ್ತದೆ, ಧನಾತ್ಮಕ ಶಕ್ತಿ ಉದ್ದೀಪನವಾಗ್ತದೆ. ಯಾವ ಬ್ರಹ್ಮ ಕಲಶ ಆದಂತಹ ಕ್ಷೇತ್ರದಲ್ಲಿ ಅಥವಾ ಬ್ರಹ್ಮ ಆ ಉತ್ಸವ ಆದಂತಹ ಕ್ಷೇತ್ರದ ಒಳಗೆ ಹೋಗಿ ನೋಡಬೇಕು ನಾವು. ಅಂದ್ರೆ ಆ ಪಾಸಿಟಿವ್ ಎನರ್ಜಿಯ ಗರ್ಭಗುಡಿಯಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ. ಹಾಗಾಗಿ ದೇವರನ್ನು ನಾವು ನಂಬಬೇಕು. ದೇವರನ್ನು ನಂಬುವುದರ ಮೂಲಕ ಎಲ್ಲಿಯೂ ಸಹ ಯಾರಿಗೂ ಯಾವ ತೊಂದರೆಯೂ ಆಗುವುದಿಲ್ಲ. ಹಾಗಂತ ಭಗವಂತ ಆಡಂಬರದ ಭಕ್ತಿಗೆ ಒಲಿಯಿಲ್ಲ. ಭಗವಂತ ಒಲಿಯಬೇಕಾದ್ರೆ ಭಕ್ತಿ ಎನ್ನುವಂತ ಸ್ವರ್ಣ ಚಾಪೆಯನ್ನು ಹಾಸಬೇಕು, ಮೊಣಗಾಲನ್ನ ಊರಬೇಕು, ಬೆನ್ನನ್ನ ಬಗ್ಗಿಸಬೇಕು, ಕರವನ್ನ ಜೋಡಿಸಬೇಕು, ಶಿರವನ್ನ ತಗ್ಗಿಸಬೇಕು. ಕಣ್ಣೀರಿಂದ ಭಗವಂತ ನಮ್ಮ ಕಷ್ಟಗಳನ್ನು ದೂರ ಮಾಡುವಂತ ಬೇಡಿಕೊಂಡ್ರೆ ಅಂತವರ ಪಾಲಿಗೆ ಭಕ್ತಾಭಿಷ್ಟ ಫಲಪ್ರದಾಯಕನಾಗ್ತಾನೆ, ಭಾವಗಮ್ಯ ಭಗವಂತನಾಗ್ತಾನೆ. ಭಕ್ತ ಪ್ರಿಯತು ಆ ಭಗವಂತನಾಗಿ ನಂಬಿಕೊಂಡು ಬಂದ ಭಕ್ತ ಬಾಂಧವರಿಗೆ ಇಂಬು ನೀಡುವ ಶಂಭುಪ್ರಿಯ ಈ ವೀರಭದ್ರ ಸ್ವಾಮಿಯಾಗಿದ್ದಾನೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಈ ಪದ್ಮಶಾಲಿ ಸಮಾಜಕ್ಕೆ 16 ದೇವಸ್ಥಾನ ಉಂಟು. 16 ಈ ಕರಾವಳಿ ಜಿಲ್ಲೆಗಳಲ್ಲಿ 16 ಕ್ಷೇತ್ರ ಉಂಟು ಅಂತ ಆದ್ರೆ ನಮ್ಮ ಜನಾಂಗದ ಒಂದು ಭಾಗ್ಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಪೌರಾಣಿಕ ಹಿಂದೆಗೆ ಹೋಗ್ಬೇಕಾಗ್ತದೆ. 28ನೆಯ ಮಹಾಯುಗದ 4ನೆಯ ಕೃತಯುಗದಲ್ಲಿ ದಕ್ಷ ಯಜ್ಞ ಆಗ್ತದೆ. ದಕ್ಷ ಯಜ್ಞದಲ್ಲಿ ಯೋಗಾಗ್ನಿಯಲ್ಲಿ ದಾಕ್ಷಾಯಿಣಿ ದಹಿಸಿ ಹೋಗ್ತಾಳೆ. ಆ ಶಿವನಿಗೆ ಸಿಟ್ಟು ಬಂದು ತನ್ನ ತಲೆಯ ಕೂದಲನ್ನ ಭೂಮಿಗೆ ಕರ್ಮಭೂಮಿಗೆ ಎಸೆದಾಗ ಹುಟ್ಟಿಕೊಂಡವನೇ ಈ ವೀರಭದ್ರ ಸ್ವಾಮಿ. ವೀರಭದ್ರ ಸ್ವಾಮಿಯು ನೇರವಾಗಿ ದಕ್ಷ ಪ್ರಜಾಪತಿಯನ್ನ ವಧೆ ಮಾಡಲಿಕ್ಕೆ ಹೊರಟ್ರೆ ಆಗ ಈ ಪ್ರಭು ಪರಮೇಶ್ವರ ಏನ್ ಮಾಡ್ತಾನೆ, ಪ್ರಮತಾದಿ ಗಣಗಳನ್ನ ಕಳಿಸಿಕೊಡ್ತಾನೆ, ಬೆಂಗಾವಲಾಗಿ ನೀವು ಹೋಗಬೇಕು ಅಂತ. ವೀರಭದ್ರ ಹೋಗಿ ದಕ್ಷನ ಶಿರವನ್ನ ಕಡಿದು ಕುಂಡಕ್ಕೆ ಹಾಕ್ತಾನೆ. ಆಗ ಪ್ರಮತಾದಿ ಗಣ ಏನು ಮಾಡ್ತದೆ, ಇಡೀ ಕುಂಡವನ್ನೇ ನುಂಗಿ ಬಿಡ್ತದೆ. ಆಗ ಈಶ್ವರ ಬಂದು ತಡೆಯುತ್ತಾನೆ. ಕುಂಡವನ್ನ ನುಂಗಿದಂತ ನೀನು ಕುಂಡೋದರ ದೈವವಾಗು. ಇದೇ ಈಶಾನ್ಯ ಮೂಲೆಯಲ್ಲಿ ಬಾರ್ಕೂರು ಸಂಸ್ಥಾನದ ಸಂತೋಷ್ ಗುರುಜಿಯವರು ಪ್ರತಿಷ್ಠೆ ಮಾಡಿದ್ದಾರೆ. ಈ ಅಲ್ಲಿ ಒಂದು ಮರ ಉಂಟು, ಆ ಕಬಂಧ ವೃಕ್ಷ ಅಥವಾ ಅಲ್ಲಿರ್ತಕ್ಕಂತಹ ಅಲ್ಲಿಯೇ ಆ ಕುಂಡೋದರ ದೈವ ಬಂದು ಇಲ್ಲಿ ನಿಲ್ತದೆ, ಬಂಟ ಜನಾಂಗವನ್ನು ಉದ್ಧಾರ ಮಾಡ್ತದೆ. ಆಗ ವೀರಭದ್ರನ್ನ ಕರೆಸಿ ಹೇಳ್ತಾನೆ, ಅತೀ ಕೋಪದಲ್ಲಿ ತಾಳುತ್ತಿರುವಂತಹ ಸಂದರ್ಭ, ನೀನು ಇಲ್ಲಿ ಇರುವುದು ಬೇಡ, ಕರ್ಮಭೂಮಿಗೆ ಹೋಗಬೇಕು, ಧರ್ಮಭೂಮಿಗೆ ಹೋಗಬೇಕು, ನೇರವಾಗಿ ಶೃಂಗಗಿರಿಯ ಕದಳೀವನದಲ್ಲಿ ನೆಲೆಯಾಗಿ ನಿಲ್ಲಬೇಕು, ಅಲ್ಲಿ ಒಬ್ಬ ಬ್ರಹ್ಮರ್ಷಿಯ ಸಂದರ್ಶನ ಆಗ್ತದೆ, ಮತ್ತೆ ಲೋಕ ಕಲ್ಯಾಣ ಆಗ್ತದೆ ಅಂತ ಹೇಳ್ತಾನೆ. ಇಲ್ಲಿ ಹಿರಿಯಡಕದಲ್ಲಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಉಂಟು. ಅಲ್ಲಿ ಅರ್ಚಕರಾದಂಥ ಬ್ರಹ್ಮರ್ಷಿ ಆದಂತಹ ಅಡಕತ್ತಾಯ ಮುನಿಗಳ ಜನಿವಾರವನ್ನ ಗುಣಮರ್ಮ ಮಹಾರಾಜ ಹರಿದ ಎಂಬ ನೆಲೆಯಲ್ಲಿ ಅವರು ಪ್ರತಿಜ್ಞೆ ಮಾಡ್ತಾರೆ. ಈ ಬ್ರಹ್ಮಲಿಂಗೇಶ್ವರನ ಗುಡಿಯ ಸನ್ನಿಧಿಯಲ್ಲಿ ಒಂದು ಸ್ಥಾನವನ್ನ ಕಲ್ಪಿಸಿ ನಾನು ಪೂಜೆ ಮಾಡದಿದ್ರೆ ಅಡಕತ್ತಾಯ ಮುನಿಯಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ಅದೆಷ್ಟೋ ಸಂವತ್ಸರಗಳು ಕಳೆದರೂ ಆ ದೇವರನ್ನು ಪ್ರತಿಷ್ಠೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತಹ ಸಂದರ್ಭದಲ್ಲಿ ಯೋಗ ನಿದ್ರ ಮುದ್ರಾಂಕಿತರಾಗಿರುವಾಗ ಶಿವನ ಆಜ್ಞೆ ಆಗ್ತದೆ, ಹೋಗು ಕದಳೀವನಕ್ಕೆ ಹೋಗು, ಅಲ್ಲಿ ವೀರಭದ್ರ ಸ್ವಾಮಿ ಇದ್ದಾನೆ, ಅವನನ್ನ ಕರೆದೊಯ್ತಂದು ಹಿರಿಯಡಕದಲ್ಲಿ ಪ್ರತಿಷ್ಠೆ ಮಾಡು ಅಂತ ವಾಗ್ದಾನ ಆಗ್ತದೆ. ಕದಳೀವನಕ್ಕೆ ಹೋದ್ರೆ ಅಲ್ಲಿ ವೀರಭದ್ರಾದಿ ಗಣಗಳು, ಬರೇ ಒಂದು ಗಣ ಮಾತ್ರ, ವೀರಭದ್ರಾದಿ ಗಣಗಳೆಲ್ಲ ಅಲ್ಲಿ ನೆಲೆಯಾಗಿದ್ದಾರೆ. ಹಾಗಾಗಿ ಹೋಗಿ ಅಡಕತ್ತಾಯಿ ಹೇಳ್ತಾನೆ, ನನ್ನೊಂದಿಗೆ ನೀವು ಪರಮಪಾವನ ಸೃಷ್ಟಿಯಾದಂತ ಈ
ಪರಶುರಾಮ ಸೃಷ್ಟಿಗೆ ಬರಬೇಕು ಭಗವಂತ ಎಂದಾಕ್ಷಣ ನಾನು ಒಬ್ಬನೇ ಬರ್ಲಿಕ್ಕೆ ಸಾಧ್ಯವಿಲ್ಲ, 100 ಗಣಗಳಿದ್ದ ಅವರನ್ನೆಲ್ಲ ನೀನು ಕರ್ಕೊಂಡು ಹೋದ್ರೆ ನಾನು ಬರ್ತೇನೆ ಅಂತ ಬೆಂಗಾವಲಾಗಿ ಬರ್ತಾರೆ. ಆಗ ವೀರಭದ್ರ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ನೀನು ಹಿಂದಿರುಗಿ ನೀನು ನೋಡಬಾರದು, ಮುಂದರಿಸಿಕೊಂಡು ಹೋಗಬೇಕು, ನೀನು ಎಲ್ಲಿ ಹೇಳ್ತೇವೆ ಅಲ್ಲಿ ನೆಲೆಯಾಗಿ ನಿಲ್ತೇವೆ ಅಂತ. ನೇರವಾಗಿ ಹಿರಿಯಡ್ಕೆ ಬಂದ ಕೂಡಲೇ ಅಲ್ಲಿ ಅಡಕತ್ತಯ್ಯ ಮುನಿ ಹೇಳ್ತಾನೆ, ಹಿರಿಯಡ್ಕ ಎನ್ನುವಂತ ಅದು ಬಾರ್ಕೂರು ಸಂಸ್ಥಾನಕ್ಕೆ ನೆಲೆಪಟ್ಟಂತ ಸ್ಥಳ, ಒಳಪಟ್ಟಂತ ಸ್ಥಳ. ಹಾಗಾಗಿ ಬಾರ್ಕೂರು ಅರಸ ಜಯಪಾಂಡ್ಯನ ಆ ವಿಶೇಷವಾದಂತ ಒಂದು ಅನುಮತಿ ಬೇಕು, ಹೋಗಿ ಕೇಳಿ ಬಾ ಅಂತೇಳಿ. ವೀರಭದ್ರ ಹೀಗೆ ಹೋದ್ರೆ ಆಗ್ತದ? ಆ ವೀರಭದ್ರಾದಿ ಗಣಗಳು ಏನು ಮಾಡ್ತಾರೆ, ವೇಷವನ್ನ ಮರಮಾಚಿ ಕೇವಲ ಬೇಡರ ವೇಷವನ್ನ ಧರಿಸಿ ಇಲ್ಲಿ ಬಾರ್ಕೂರಿಗೆ ಬರ್ತಾರೆ. ಬಾರ್ಕೂರಿಗೆ ಬರುವಾಗ ಮುಸ್ಸಂಜೆ ಹೊತ್ತು ಗೋಧೂಳಿಯ ಲಗ್ನ ಮುತ್ತರಿಸಿ ಆಯ್ತು, ಕತ್ತಲಾಯ್ತು, ಮತ್ತೆ ರಾಜಸ್ಥಾನಕ್ಕೆ ಹೋಗುವುದು ಸಮಂಜಸವಲ್ಲವೆಂದು ಕಲ್ಲು ಚಪ್ಪರದ ಹತ್ತಿರದಲ್ಲಿ ಎಲ್ಲರೂ ವಿಶ್ರಾಂತಿ ಪಡೆಯುತ್ತಾರೆ ರಾತ್ರಿ. ಅದೇ ಹೊತ್ತಿನಲ್ಲಿ ಪದ್ಮಶಾಲಿಕೇರಿಯ ಪದ್ಮನಾಭ ಪದ್ಮಶಾಲಿ ಎಂಬುವವ ಪ್ರತಿ ನಿತ್ಯವೂ ಸೀರೆ ವ್ಯಾಪಾರ ಮಾಡಿ ಜೀವನ ಮಾಡುವವ, ನೇಕಾರಿಕೆ ಮಾಡಿ ಜೀವನ ಮಾಡುವವ. ಅವ ಇಲ್ಲಿ ಬಂದಾಗ ಅವನಿಗೆ ಸಂತೆಯಲ್ಲಿ ಆ ದಿನ ಯಾವುದೇ ಒಂದು ಸೀರೆಯ ಮಾರಾಟವಾಗದೇ ಇರುವಂತಹ ಸಂದರ್ಭದಲ್ಲಿ ಇದೇ ಈ ಬಾರ್ಕೂರು ಕಲ್ಲುಚಪ್ಪರದ ಬಳಿಯಲ್ಲಿ ಹೋಗುತ್ತಿರುವಾಗ, ಎಷ್ಟೊಂದು ಕರ್ಮಭೂಮಿಯಲ್ಲವೇ ಎಲ್ಲಾ ದೈವಗಳು ಚಳಿಯಲ್ಲಿ ನಡುಗುತ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತು ಹೇಗೂ ಸೀರೆ ವ್ಯಾಪಾರ ಆಗಲಿಲ್ಲ, ನಾನು ತಂದಂತ ಸೀರೆಗೆ ಒಂದು ವ್ಯವಸ್ಥೆ ಆಗಲಿ ಅಂತ ಸೀರೆಯ ಗಂಟನ್ನ ಬಿಡಿಸ್ತಾನೆ. ಒಂದೊಂದೇ ಸೀರೆಯನ್ನು ತೆಗೆದು ಎಲ್ಲಾ ಗಣಗಳಿಗೆ ಹೊದಿಸ್ತಾನೆ. ಆಗ ಎತ್ತರದ ಚಪ್ಪರದಲ್ಲಿ ಮಲಗಿದಂತಹ ವೀರಭದ್ರನಿಗೆ ಸೀರೆಯನ್ನು ಹೊದಿಸಲಿಕ್ಕೆ ಹೋದ್ರೆ, ಕಾಲಿಗೆ ಹೊದಿಸಿದ್ರೆ ತಲೆಗೆ ಬರುವುದಿಲ್ಲ, ತಲೆಗೆ ಹೊದಿಸಿದ್ರೆ ಕಾಲಿಗೆ ಬರುವುದಿಲ್ಲ, ದೀರ್ಘ ದೇಹಿಯಾಗಿದ್ದಾನೆ. ಏನೇ ಆಗಲಿ ಇವನಿಗೆ ಸಾಧಾರಣ ಸೀರೆ ಆಗುದಿಲ್ಲ ಅಂತ ಹೇಳಿ 16 ಮೊಳದ ಸೀರೆಯನ್ನು ತೆಗೆದು ವೀರಭದ್ರನಿಗೆ ಹೊದಿಸ್ತಾನೆ. ಆಗ ಪ್ರತ್ಯಕ್ಷನಾದಂತಹ ಭಗವಂತ ಹೇಳ್ತಾನೆ, ವೀರಭದ್ರೇಶ್ವರ, ಇದೋ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಮಗನೇ. ಯಾವಾಗ ನೀನು 16 ಮೊಳದ ಸೀರೆಯನ್ನು ನೀನು ಹೊರಿಸಿದ್ಯೋ, ಹಾಗಾಗಿ ಈ ಪರಮಭಾವನ ಪುಣ್ಯ ಸೃಷ್ಟಿಯಾದಂತಹ ಪರಶುರಾಮ ಸೃಷ್ಟಿಯಲ್ಲಿ 16 ಕಡೆ ನಾನು ನೆಲೆಯಾಗಿ ನಿಲ್ತೇನೆ. ಮಕ್ಕಳಿಗೆ ಬಟ್ಟೆಯನ್ನು ತೊಡಿಸುವುದು ಅಥವಾ ಬಟ್ಟೆಯನ್ನು ಹೊಲಿಸುವುದು ತಾಯಿ. ಕೇವಲ ನಾನೊಬ್ಬನೇ ಬರುವುದಿಲ್ಲ, ತಾಯಿಯ ಸ್ಥಾನದಲ್ಲಿ ನಿಂತು ನಮಗೆ ಬಟ್ಟೆಯನ್ನು ಹೊಲಿಸಿದ ಕಾರಣ ನನ್ನ ತಾಯಿಯಾದಂತಹ ದುರ್ಗಾ ಪರಮೇಶ್ವರಿಯೂ ಸಹ ನಿಮ್ಮ ಕ್ಷೇತ್ರದಲ್ಲಿ ನೆಲೆಯಾಗಿ ನಿಲ್ತಾರೆ. ಹಾಗಾಗಿ ಆ ದುರ್ಗಾ ಪರಮೇಶ್ವರಿ ಬಂದದ್ದು ನಮ್ಮ ಕುಲವನ್ನು ಉದ್ಧಾರ ಮಾಡುವುದು. ಕೇವಲ ದುರ್ಗಾ ಪರಮೇಶ್ವರಿ ಮಾತ್ರ ಅಲ್ಲ, ದುರ್ಗಾ ಪರಮೇಶ್ವರಿ ಅವತಾರಗಳು ಹಲವಾರು ಉಂಟು. ಭದ್ರಕಾಳಿಯಾಗಿ, ಮಹಂಕಾಳಿಯಾಗಿ, ದುರ್ಗಾ ಪರಮೇಶ್ವರಿಯಾಗಿ, ಮಹಾಮಾಯಿಯಾಗಿ, ಆದಿಶಕ್ತಿಯಾಗಿ ಬರ್ತಾಳೆ. ಈಗ ನೇರವಾಗಿ ವೀರಭದ್ರ ಮರುದಿನ ರಾಜಸ್ಥಾನಕ್ಕೆ ಪಾಂಡ್ಯರಸರಲ್ಲಿ ಹೋದ್ರೆ, ಪಾಂಡ್ಯ ಅರಸು ಕೇಳ್ತಾನೆ, ನಿಮ್ಗೆ ಏನು ಬೇಕು ಅಂತ ಕೇಳ್ತಾನೆ. ನನಗೆ ಏನಲ್ಲ, ಆ ಬ್ರಹ್ಮಲಿಂಗೇಶ್ವರನ ಗುಡಿಯ ಸನ್ನಿಧಾನದಲ್ಲಿ ಎಡಭಾಗದಲ್ಲಿ ನಮಗೆ ಒಂದಿಷ್ಟು ಸ್ಥಳ ಬೇಕು, ಅನುಮತಿ ಕೊಡಬೇಕು ದೇವಸ್ಥಾನ ನಿರ್ಮಾಣ ಮಾಡ್ಲಿಕ್ಕೆ ಅಂತ ಹೇಳ್ತಾನೆ. ಆಗ ಪಾಂಡ್ಯ ಅರಸು ಹೇಳ್ತಾನೆ, ನೀನೊಬ್ಬ ಎಕಸಿಟ್ ಬೇಡ, ನಿನಗೆ ಆ ಸ್ಥಳವನ್ನು ಕೊಡ್ಲಿಕ್ಕೆ ಅಷ್ಟು ಸುಲಭದಿಂದ ಆಗೋದಿಲ್ಲ. ನಿನಗೆ ಸ್ಥಳ ಬೇಕು ಅಂತ ಆದ್ರೆ ಅಷ್ಟೂ ಸ್ಥಳಕ್ಕೆ ಚಿನ್ನದ ನಾಣ್ಯವನ್ನ ಹೊದಿಸಬೇಕು. ಅಷ್ಟು ಆ ಚಿನ್ನದ ನಾಣ್ಯವನ್ನು ನೀನು ಕೊಟ್ಟದೇ ಹೋದಂತಾರೆ ನಾನು ಸ್ಥಳ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ನನ್ನ ನಿಜ ರೂಪ ನಿನಗೆ ಗೊತ್ತಿಲ್ಲವಲ್ಲ, ಇದೋ ನಾನು ನನ್ನ ವಿಶ್ವರೂಪ ದರ್ಶನ ಅಂತ ವೀರೇಶ್ವರ ಅರ್ಥಾತ್ ವೀರಭದ್ರನ ಪ್ರಸನ್ನನಾಗ್ತಾನೆ. ಆಗ ಆ ಪಾಂಡ್ಯ ಅರಸ ಹೋಗಿ ಕಾಲಿ ಬೀಳ್ತಾರೆ, ತಪ್ಪಾಯ್ತು ದೇವರೇ, ನಿನ್ನ ಅವತಾರ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಆಗ ಚಿಂತಿತರಾಗುವುದು ಬೇಡ, ನೀನು ಏನು ಹೇಳಿದ್ಯೋ ಚಿನ್ನದ ನಾಣ್ಯವನ್ನು ಹೊದಿಸ್ತೇನೆ. ಈಗಲೂ ಸಹ ಹಿರಿಯಡಕದಲ್ಲಿ ಬಾವಿಯಲ್ಲಿ ಚಿನ್ನದ ನಾಣ್ಯ ತುಂಬಿದೆ. ಆ ಬಾವಿಯ ಮೇಲೆ ನಾಗನನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಆಗ ಹೇಳ್ತಾನೆ, ನಾನು ಬಂದದ್ದು ಹಿರಿಯಡಕದಲ್ಲಿ ನಿಲ್ಲಬೇಕಂತ, ಆದ್ರೆ ಪ್ರಥಮವಾಗಿ ನಾನಿಲ್ಲಿ ಪ್ರಸನ್ನನಾದ ಕಾರಣ, ಪದ್ಮಶಾಲಿ ಜನಾಂಗದವರು ನನ್ನನ್ನು ಉಪಚಾರ ಮಾಡಿದ ಕಾರಣ ಇಲ್ಲಿ ನಾನು ಇಲ್ಲಿ ನೆಲೆಯಾಗಿ ನಿಲ್ತೇನೆ, ನನಗೊಂದು ಸ್ಥಾನವನ್ನು ಕಲ್ಪಿಸಿಕೊಡಬೇಕು. ಹಾಗಾಗಿ ವೀರಭದ್ರ ಸ್ವಾಮಿ ಪ್ರಪ್ರಥಮ ಬಂದದ್ದು ನಮ್ಮ ಈ ಬಾರ್ಕೂರು ಸಂಸ್ಥಾನಕ್ಕೆ ಅಂತ ಹೇಳಿದ್ರು ತಪ್ಪಾಗ್ತದೆ. ಮತ್ತೆ ಸಾಲಿಕೆಯರಿಗೆ ಹೆಡಗಿಯಲ್ಲಿ ಪದ್ಮಶಾಲಿಗಳು ಹೆಡಗಿಯಲ್ಲಿ ಪ್ರಸಾದ ತಗೊಂಡು ಹೋಗುವಾಗ ಇಲ್ಲಿ ದಾಳಿ ಆದಂತಹ ಸಂದರ್ಭದಲ್ಲಿ ಆ ದೇವರ ಆವಾನೆಯಾಗಿ ಮತ್ತೆ ಸಾಲಿಕಾರಿಗೆ ಹೋದು. ಇಂತಹ ಮೂಲ ಕ್ಷೇತ್ರವನ್ನು ಹೊಂದಿದಂತ ನಾವು ಪುಣ್ಯ ಜೀವಿಗಳಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ. ಯಾರೇ ಆಗಲಿ ಕ್ಷೇತ್ರದ ಧರ್ಮದರ್ಶಿಗಳಿದ್ದಾರೆ ಕೆನ್ನಿಮುಲಕಿಯವರು, ಇದು ಮೂಲ ಕ್ಷೇತ್ರ, ನಮ್ಮ ಪದ್ಮಶಾಲಿಗಳ ಮೂಲ ಕ್ಷೇತ್ರ. ಆ ಉಳಿದ 15 ಕ್ಷೇತ್ರದಲ್ಲಿ ಸಹ ಉತ್ಸವ ಆಗಬೇಕಾದ್ರೆ ನನ್ನ ಅಭಿಪ್ರಾಯ ಪ್ರಕಾರದಲ್ಲಿ ಇಲ್ಲಿ ಬಂದು
ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಉತ್ಸವ ಮಾಡಿದ್ರೆ ಅದು ಪರಿಪೂರ್ಣ ಆಗ್ತದೆ. ಇದು ಮೂಲ ಕ್ಷೇತ್ರವಾದ ಕಾರಣ. ಇದು ವೀರಭದ್ರ, ಕೆಲವೊಂದು ಕಡೆ ವೀರಭದ್ರೇಶ್ವರ, ವೀರಭದ್ರ ಸ್ವಾಮಿ ಎಂದು ಕೊಂಡಾಡುತ್ತಾರೆ. ಬಹುಶಃ ವೀರಭದ್ರನೇ ಪ್ರಧಾನ ಗರ್ಭಗುಡಿಯಲ್ಲಿ ಇಲ್ಲಿದ್ದಾನೆ. ಹಾಗಾಗಿ ಈ ವೀರಭದ್ರನ ಯಾರು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ನಂಬಿಕೊಂಡು ಬರ್ತಾರೋ ಅಂತ ಭಕ್ತ ಬಾಂಧವರಿಗೆ ಕಟ್ಟಿದಂತಹ ಕರೆಯಲ್ಲಿ, ಬಿದ್ದಿದಂತಹ ಬೆಳೆಯಲ್ಲಿ, ಮಾಡುವಂತಹ ಉದ್ಯೋಗದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡ್ತಾನೆ. ಜೀವನದಲ್ಲಿ ಬರ್ತಕ್ಕಂಥ ಅಷ್ಟ ಕಷ್ಟಗಳನ್ನು ದೂರ ಬಿಡ್ತಾನೆ, ಅಷ್ಟ ಸೌಭಾಗ್ಯವನ್ನು ಅನುಗ್ರಹಿಸಿ ಕೊಡ್ತಾನೆ ಅಂತ ಹೇಳಿದ್ರೆ ಎರಡು ಮಾತಿಲ್ಲ. ನನಗೆ ಸಮಯ ಕೊಡಲಿಲ್ಲ, ಮಾತಾಡಬಹುದಾ? ಇಂಥ ಆಗಲೇ ಆದ್ರೂ ಧಾರ್ಮಿಕತೆಯ ಈ ಸಭಾ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದೆ ಒಂದು ನಮ್ಮ ಪುಣ್ಯ ಅಂತ ನಾನು ಆಗ ಹೇಳಿದ್ದೆ. ಯಾರೇ ಆಗಲಿ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರವನ್ನ ಕಲಿಸದೇ ಇದ್ದರೆ ಮುಂದೊಂದು ದಿನ ಅನಾಹುತ ಆಗ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನಂದ್ರೆ, ನಾವು ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಮಕ್ಕಳನ್ನ, ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ದೇವರು ಇದು ನಮ್ಮ ಕುಲದೇವರು, ಇದು ನಮ್ಮ ಗ್ರಾಮ ದೇವರು, ನಮ್ಮ ಇಷ್ಟ ದೇವರು, ನಮ್ಮ ಆ ಆರಾಧ್ಯ ದೇವರು ಅಂತ ಮಕ್ಕಳಿಗೆ ತೋರಿಸಿಕೊಡ್ಬೇಕು. ಗುರು ಹಿರಿಯರನ್ನು ನೋಡಿದಾಗ ಮಕ್ಕಳಿಗೆ ಕಾಲಿಗೆ ಬೀಳಲಿಕ್ಕೆ ಹೇಳಬೇಕು, ನಮ್ಮ ಮೊಮ್ಮಕ್ಕಳಿಗಾಗಲಿ ಮಕ್ಕಳಿಗಾಗಲಿ. ಆಗ ಮಾತ್ರ ಸಂಸ್ಕಾರ ಬರ್ತಕ್ಕಂಥದ್ದು. ಇಲ್ಲದೇ ಇದ್ರೆ ನಾವು ಮಕ್ಕಳಿಗೆ ಇಂಜಿನಿಯರ್ ಓದಿಸ್ತೇವೆ, ಡಾಕ್ಟರ್ ಓದಿಸ್ತೇವೆ ಅಂತ ನಾವು ಓದಿಸಬಹುದು. ಆದ್ರೆ ನೋಡಿ, ಪ್ರಪಂಚ ಮುಖದಲ್ಲಿ ಈಗ ನೋಡ್ತಾ ಇರಬಹುದು, ವೃದ್ಧಾಶ್ರಮದಲ್ಲಿ ಇರ್ತಕ್ಕಂತಹ ತಂದೆ ತಾಯಿಯವರು, ಹೆತ್ತವರು ಬಡವರ ತಂದೆ ತಾಯಿ ಅಲ್ಲ, ಅಥವಾ ಮಧ್ಯಮರ್ಗದ ತಂದೆ ತಾಯಿ ಅಲ್ಲ, ಶ್ರೀಮಂತರ ತಂದೆ ತಾಯಿ. ಒಬ್ಬ ಡಾಕ್ಟರ್, ಇಂಜಿನಿಯರ್ ಅವರ ಅಪ್ಪ ಅಮ್ಮ ಎಲ್ಲಿರೋದು ವೃದ್ಧಾಶ್ರಮದಲ್ಲಿ. ಮಕ್ಕಳಿಗೆ ನಾವು ಸಂಸ್ಕಾರ ಕಲಿತಿದ್ರೆ ಮಕ್ಕಳು ಮಾಡುದು ಅದನ್ನೇ. ನಮ್ಮನ್ನು ತಗೊಂಡು ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಅತಿಥಿ ದೇವೋಭವ ಅಂತ ನಾವು ಯಾಕೆ ಕರೀತೇವೆ? ಆ ಬಂದಂತ ಅತಿಥಿಗಳನ್ನ ಆರಾಧನೆ ಮಾಡಬೇಕು, ದೇವರಿಗೆ ಸರಿ ಸಮಾನ. ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು, ಎತ್ತು ಕಾಣುವ ಹೊತ್ತು ತಾ ನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ. ನಾವು ಎಷ್ಟು ತೀರ್ಥಯಾತ್ರೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಕೇವಲ ಹೆತ್ತಂತ ತಂದೆ ತಾಯಿ, ಗುರು ಹಿರಿಯರ ಬಗ್ಗೆ ಯಾರಿಗೆ ಗೌರವ ಇರ್ತದೆ, ಅವ್ರು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ರು ಅವ್ರಿಗೆ ದೇವರ ಅನುಗ್ರಹ ಆಗ್ತದೆ. ಹಾಗಾಗಿ ಈ ಸಂಸ್ಕಾರವನ್ನ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡಬೇಕು. ಎಲ್ಲಿವರೆಗೆ ನಮ್ಮ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಮೀಡಿಯಂ ವ್ಯಾಮೋಹ. ಇಂಗ್ಲಿಷ್ ವ್ಯಾಮೋಹ ತಪ್ಪಂತ ನಾನು ಹೇಳೋದಿಲ್ಲ. ನೇರವಾಗಿ ಹೋಗ್ತಾರೆ ಅಂಗಡಿಗೆ, ಅಂಕಲ್ 1 kg ಬೆಲ್ಲ ಕೊಡು. ಇನ್ನೊಂದೆಡೆ ತರಕಾರಿ ಅಂಗಡಿಗೆ ಹೋಗ್ಕಣ, ಆಂಟಿ ನನಗೊಂದು 10 ಕಟ್ಟು ಹರಗಿ ಸೊಪ್ಪು ಕೊಡು ಅಂತ ಹೇಳ್ತಾರೆ. ಈ ಅಂಕಲ್ ಆಂಟಿ ಅಂತ ಹೇಳಿ ಕರೀತಾ ಇದ್ರೆ ನಮ್ಮ ಮಕ್ಕಳು ಜ್ಯೇಷ್ಠ ಮಾತ್ರ ಪಿತೃ ಸಮಾನಂ, ಹಿರಿಯಣ್ಣ ತಂದೆಗೆ ಸಮಾನ, ಅತ್ತಿಗೆ ತಾಯಿಗೆ ಸಮಾನ, ಚಿಕ್ಕಪ್ಪ ದೊಡ್ಡಪ್ಪ, ದೊಡ್ಡಮ್ಮ ಚಿಕ್ಕಮ್ಮ, ಈ ಎಲ್ಲ ಭಾವ ಆ ಸಂಬಂಧಗಳೆಲ್ಲ ಇಂಗ್ಲಿಷ್ ಮೀಡಿಯಂ ನಲ್ಲಿ ಕಳೆದುಕೊಳ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಕನ್ನಡ ಅಥವಾ ನಮ್ಮ ಸಂಬಂಧವನ್ನು ಹೇಳಬೇಕು. ಯಾರಾದ್ರೂ ಹಿರಿಯರು ಸಿಕ್ಕಿದ ಕೂಡಲೇ, ನೋಡಪ್ಪ ಇದು ನಿನ್ನ ದೊಡ್ಡಪ್ಪ, ಇದು ನಿನ್ನ ಅಜ್ಜ, ನಿನ್ನ ಅಂಕಲ್ ಅಂತ ಹೇಳಿದ್ರೆ, ಅಂಕಲ್ ಆಂಟಿ ಅಂತ ಹೇಳಿದ್ರೆ ನಮ್ಮ ಸಂಬಂಧ ಕೊಂಡಿ ಕಳಚಿ ಹೋಗ್ತದೆ. ಎಷ್ಟೇ ನಾವು ಇಂಗ್ಲಿಷ್ ಮೀಡಿಯಂ ಓದಿದ್ರು ಸಹ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು. ಸಂಸ್ಕಾರ ಆರಂಭ ಆಗುದೇ ಮನೆಯಲ್ಲಿ. ಮನೆಯ ಮೊದಲ ಪಾಠಶಾಲೆ ಭಜನೆಯಿಂದ ಆರಂಭ ಆಗ್ತಕ್ಕಂಥದ್ದು. ಯಾವ ಮನೆಯಲ್ಲಿ ಭಜನೆ ಪ್ರತಿನಿತ್ಯವೂ ಕಂಚಿನ ತಾಳವನ್ನು ತಟ್ಟಿ ಮುಸ್ಸಂಜೆಯ ಹೊತ್ತಿನಲ್ಲಿ ಗೋಧೂಳಿಯ ಲಗ್ನದಲ್ಲಿ ಯಾರ ಮನೆಯಲ್ಲಿ ಭಜನೆ ಮಾಡ್ತಾರೋ ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಟ ಮಂತ್ರಾದಿಗಳ ದೋಷ ಬರುವುದಿಲ್ಲ, ದುಷ್ಟಶಕ್ತಿ ಆವಾಹನೆ ಆಗುವುದಿಲ್ಲ. ಅಂತ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗ್ತದೆ. ಮೊದಲು ನಾವು ಮಕ್ಕಳನ್ನ ಕೂತ್ಕೊಂಡು ನಾವು ಭಜನೆ ಮಾಡಬೇಕು. ಸಂಜೆ ಆದ್ಮೇಲೆ ನಮ್ಮ ಹೆಚ್ಚಿನ ಮಾತೆಯರಿಗೆ ಟಿವಿ ಇದ್ರೆ ಸಾಕು, ಟಿವಿ ಇದ್ರೆ ಮತ್ತೆ ಏನು ಬೇಡ. ಅಂತಹ ಒಂದು ಕಾಲ ಬಂದಿದೆ. ಅದು ನಮ್ಮ ಪದ್ಮಶಾಲಿ ಸಮಾಜದಲ್ಲಿ ಹಾಗಿಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ. ಸಂಜೆ ಆದ ಕೂಡಲೇ ಒಂದು ಮಗು ಬಂದು ಹೇಳ್ತದಂತೆ, ಅಮ್ಮ ನನಗೆ ಶಾಲೆಯಲ್ಲಿ 1-2 ಬಾಳೆಲೆ 2 ಪಾಠ ಹೇಳಿ ಕೊಟ್ಟಿದ್ದಾರೆ, ಹೇಳಬೇಕು, ಕಲಿಬೇಕು ಅಂತ. ಈ ಅಮ್ಮ ಹೇಳೋ ಪಾಠ ಅದು 1, 2 ರಿಮೋಟ್ ಶೆಲ್, 2, 3, 4 ಟಿವಿ ಹಾಕು, 5, 6 ಪುಟಗೌರಿಗಂಡ, 6, 7, 8 ಬಿಗ್ ಬಾಸ್ ಉಂಟ, 9, 10 ಗಂಡ ಹೊಟ್ಟೆ ಇದು ಹುಳ ಎಲ್ಲ ಸತ್ತು. ನಮ್ಮ ಮಕ್ಕಳಿಗೆ ಸಂಸ್ಕಾರ ಅಲ್ಲಿಂದಲೇ ಆರಂಭ ಮಾಡಬೇಕು. ಯಾವ ಭಜನೆ, ಒಬ್ಬ ಮನುಷ್ಯ ಒಂದು ಭಜನೆ ಅರ್ಥ ಮಾಡಿಕೊಂಡ್ರೆ ಅವ ಯಾವಾಗಲೂ ಸಚ್ಚಾರಿತರಾಗಿ ಬಾಳ್ತಾರೆ. ದಾಸರು ಬರೆದಂತ ಭಜನೆಗಳೇ ಅಷ್ಟು ಚಂದ ಉಂಟು. ಸತ್ಯವಂತರ ಸಂಘವಿರಲು ಯಾತ್ರೆಯೇತಕ್ಕೆ, ನಿತ್ಯ ಜ್ಞಾನವಂತಗೆ ಚಿಂತೆಯೇತಕ್ಕೆ, ಬುದ್ಧಿಯನ್ನು ಪೇಳದ ತಂದೆಯೇತಕ್ಕೆ, ಬಿದ್ದಿರಲು ನೋಡದ ತಾಯಿಯೇತಕ್ಕೆ, ವಿದ್ಯೆಯನ್ನು ನೀಡದ ಗುರುವೇತಕ್ಕೆ, ನೀತಿಗೆಟ್ಟ ಹೆಣ್ಣಿನ ಬದುಕುವೇತಕ್ಕೆ, ಮಾತು ಕೇಳದ ಮಗನ ಬದುಕುವೇತಕ್ಕೆ, ಚನ್ನಕೇಶವನಿರುವಾಗ ಬೇರೆ ದೇವರೇತಕ್ಕೆ.
ಇದು ಒಂದು ಭಜನೆಯ ಅರ್ಥವನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಟ್ರೆ ಅವರು ಸದ್ಗುಣವಂತರಾಗಿ, ಸೌಶಲ್ಯವಂತರಾಗಿ, ಸೌಜನ್ಯಶೀಲರಾಗಿ ಬದುಕ್ತಾರೆ. ಯಾವ ಕ್ಷೇತ್ರವೇ ಆಗಲಿ, ಧರ್ಮದರ್ಶಿಗಳೆಲ್ಲ ಇದ್ದಾರೆ, ನಮ್ಮ ಗುರುಗಳು ಇದ್ದಾರೆ, ಅವರು ಅಧ್ಯಕ್ಷರು ನಮ್ಮ ಗುರುಗಳು, ನಾವು ಗುರುಗಳಂತ ಕರೆಯೋದು. ಅವರೆಲ್ಲ ನಮ್ಮ ಸಮಾಜದ ಬಗ್ಗೆ ಅಂಕು ಡೊಂಕುಗಳು ತಿದ್ದಿಕೊಳ್ತಾರೆ. ದೇವಸ್ಥಾನ ನಡೆಸುವುದು ಸುಲಭ ಅಲ್ಲ ಸ್ವಾಮಿ. ಯಾವ ಕ್ಷೇತ್ರದಲ್ಲಿ ದೇವರ ಒಂದು ಉತ್ಸವ ಅಥವಾ ದೇವರ ಒಂದು ಮಹಿಮೆ ಜಾಸ್ತಿ ಆಗಬೇಕಾದ್ರೆ ಗೋಧುಳಿ ಲಗ್ನದ ಏನು 3 ತ್ರಿಕಾಲದಲ್ಲಿ ಪೂಜೆ ಮಾಡಬೇಕು. ತ್ರಿಕಾಲ ಪೂಜೆ ಅಂದ್ರೆ ಹೇಗೆ? ಬ್ರಹ್ಮ ಮುಹೂರ್ತ 4 ಕಾಲರಿಂದ 5 ಮುಕ್ಕಾಲರ ಒಳಗೆ ಯಾವ ಕ್ಷೇತ್ರದಲ್ಲಿ ದೇವರ ಪೂಜೆ ಆಗ್ತದೆ, ಅಭಿಷೇಕ ಆಗ್ತದೆ, ಮಂಗಳಾರತಿ ಆಗ್ತದೆ, ಆ ಕ್ಷೇತ್ರಕ್ಕೆ ಯಾವ ಕುಂದು ಕೊರತೆ ಬರುವುದಿಲ್ಲ. ಆ ಕಾರಣಿಕ ಏನು ಅಂತಂದ್ರೆ ಕಡಿಮೆ ಆಗುದಿಲ್ಲ. ನಾವು ಬರೀ ದೇವಸ್ಥಾನ ನಡೆಸೋದು ಮುಖ್ಯ ಅಲ್ಲ, ಇದನ್ನ ನಾವು ಅರ್ಚಕರಿಗೆ ಹೇಳಬೇಕು. ಯಾವುದೇ ಕಾರಣಕ್ಕೂ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರಿಗೆ ಪೂಜೆ ಆಗ್ಬೇಕು, ಅಭಿಷೇಕ ಆಗ್ಬೇಕು. ಬರೀ ನಾವು ದೇವರಿಗೆ ಮಾತ್ರ ಅಲ್ಲ, ನಾವು ಸಹ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿರ್ಭೂತರಾಗಿ ಯಾವುದೇ ಮಂತ್ರವನ್ನ ಹೇಳಿ, ಆಗ ಯಾವುದೇ ಧ್ಯಾನವನ್ನ ಮಾಡಿ, ಆಗ ದೇವರನ್ನ ನೇರವಾಗಿ ನಮ್ಮನ್ನು ನೋಡ್ಲಿಕ್ಕೆ ಆಗ್ತದೆ. ಅಂತಹ ಸೌಭಾಗ್ಯ ಒದಗಿ ಬರ್ತದೆ. ಹಾಗಾಗಿ ಧರ್ಮಾತೀತವಾಗಿ ಬೆಳೆಯುವುದಕ್ಕಿಂತ ಧರ್ಮಕ್ಕೆ ಒಂದು ಉತ್ತೇಜನವನ್ನು ನೀಡತಕ್ಕಂತಹ ಕಾರ್ಯ ಎನ್ನುವಂತಹದ್ದು ಇಂಥ ಬ್ರಹ್ಮಕಲಶೋತ್ಸವ ಯಾವ ಕ್ಷೇತ್ರದಲ್ಲಿ ನಡೆಯುತ್ತದೆ ಹಾಗೆ. ಹಾಗಾಗಿ ಇಡೀ ಊರೇ ಈಗ ಹಬ್ಬದ ವಾತಾವರಣ ಒಳಗೊಂಡು ಕೇವಲ ಪದ್ಮಶಾಲಿ ಜನಾಂಗ ಅಂತಲ್ಲ, ಎಲ್ಲರಿಗೂ ಸಹ ಇಡೀ ಊರಿಗೆ ಆ ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗ್ತದೆ, ಧನಾತ್ಮಕ ಶಕ್ತಿ ಉತ್ಪತ್ತಿ ಆಗ್ತದೆ ಇಂಥ ಕ್ಷೇತ್ರ ಭವ್ಯ ಬೆಳಗುವುದರಿಂದ. ಇಂತಹ ಒಂದು ಪರಮ ಪಾವನ ಪುಣ್ಯ ಕ್ಷೇತ್ರ ಬಾಳ್ತದೆ, ಬೆಳಗ್ತದೆ ಅಂತಂದ್ರೆ ಆ ಪೂಜೆಯನ್ನು ನಾವು ಮೂಲ ಕ್ಷೇತ್ರದಲ್ಲಿ ನಾವು ಮಾಡ್ತೇವೆ ಅಂತಂದ್ರೆ ನಮ್ಮಂತ ಭಾಗ್ಯವಂತರು ಮತ್ತೆ ಲೋಕಮುಖದಲ್ಲಿ ಯಾರಿಲ್ಲ ಅಂತ ಹೇಳಬೇಕಾದ್ರೆ. ಯಾರ್ಯಾರೋ ದೇವಸ್ಥಾನದ ಎಲ್ಲೆಲ್ಲಿಯೋ ಮುಕ್ತೇಶ್ವರರಾಗೋದು, ಇದು ಆಗಲ್ಲ. ನಮ್ಮ ದೇವಸ್ಥಾನಕ್ಕೆ ನಾವೇ ಮುಕ್ತೇಶ್ವರರಾಗೋದು. ಇಂತಹ ಒಂದು ಪುಣ್ಯ ಈ ಪದ್ಮಶಾಲಿ ಸಮಾಜಕ್ಕುಂಟು. ಪದ್ಮಶಾಲಿ ಸಮಾಜ ಅಂತ ಹೇಳಿದ್ರೆ ಆ ಸಂಸ್ಕಾರಯುತವಾದಂತಹ ಸಮಾಜ ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಸಂಸ್ಕಾರ ಯಾಕೆ ಹೇಳಬೇಕಂತ, ಇತ್ತೀಚಿನ ದಿನಗಳಲ್ಲಿ ಮದುವೆ ಎಂದುಕೊಳ್ಳೆ ಮೆಹಂದಿ ಶುರುವಾಗ್ತದೆ. ಮೆಹಂದಿ ಎಂದುಕೊಳ್ಳೆ ಗುಂಡು ತುಂಡು ಎಲ್ಲ ಮುಸ್ಸಂಜೆ, ಯಾವ್ದು ಹಿಂದಿನ ದಿನ, ಅದು ತಪ್ಪು. ಅದನ್ನೆಲ್ಲ ನಾವು ನಮ್ಮ ಮುಕ್ತೇಶ್ವರರು ಗುರಿಕಾರರೆಲ್ಲ ಒಂದಾಗಿ ಮಾಡಬೇಕು. ನಮ್ಮ ಸಂತೋಷ್ ಗುರುಜಿಗಳನ್ನ ನನ್ನ ಮಗಳ ಮೆಹಂದಿ ಕರ್ಕೊಂಡು ಹೋಗಿದೆ. ಅಲ್ಲಿ ಮೆಹಂದಿ ದಿನ ಸ್ವಾಮೀಜಿಯರಿಂದ ಧಾರ್ಮಿಕ ಪ್ರವಚನ. ಅವ್ರು ಹೇಳಿದಾರೆ ಮೆಹಂದಿ ಅಂದ್ರೆ ಏನು, ಮದ್ರಂಗಿ ಅಲ್ಲ, ಬೆಳಗಾಗೋದು ಹರ್ದಂಗಿ, ಹುಡ್ಕೊಂಡು ಹೊಡ್ಕೊಂಡು ಬಿದ್ಕೊಂಡು ಎದ್ಕೊಂಡು ಹೋಗುವಂತದ್ದು. ನಾನು ಹಾಗೆ ಮದುವೆ ಮುಹೂರ್ತ ಕೊಡುವುದಂತಾದ್ರೆ ಯಾವುದೇ ಕಾರಣಕ್ಕೂ ಇಂತಿಷ್ಟು ದಿನ ನಾನ್ ವೆಜ್ ತಿನ್ನುವರಿದ್ರೆ ನೀವು ಬಿಡಬೇಕು. ಒಂದು ಕಡೆ ಹಾಗೆ ಆಯ್ತು, ಒಂದು ಕುಟುಂಬದಲ್ಲಿ ನನಗೆ ಬಂತು ಮದುವೆ ಬರೆದು ಕೊಡಿ, ಆಯ್ತು ನಾನು ಹೇಳ್ದಂಗೆ ಮಾಡ್ತೇನೆ ಅಂತ ಹೇಳಿದ್ರು. 5 ದಿನ ಮೊದಲು ನಾನ್ ವೆಜ್ ಬಿಡ್ಬೇಕಂತ ಹೇಳಿದ್ರು. ಆಯ್ತು ಎಲ್ಲ ಅಂತ ಮದುವೆ ಆಮಂತ್ರಣ ಬರೆದು ಕೊಟ್ಟೆ. ಮದುವೆ 2 ದಿನ ಇದ್ದು ನಂಗೆ ಕಾಲ್ ಬಂತು, ಅವ್ರು ಮದುಮಗಳ ಅಪ್ಪನ್, ನಮ್ಮಲ್ಲಿ ಎಲ್ಲ ಎಲ್ಲಿ ದುಬೈಯಲ್ಲಿ ಇರುವುದು, ಅಲ್ಲಿ ಇರುವುದು, ಇಲ್ಲಿರುವುದು, ಡೆಲ್ಲಿಯಲ್ಲಿ ಇರುವುದು, ನಾವು ಹಿಂದಿನ ದಿನ ಮಾಡ್ತೇವೆ, ನಾನ್ ವೆಜ್ ಮಾಡ್ತೇವೆ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂದೆ. ಇವ್ರದ್ದು ಸರಿಯಾಗಿ ಕುಡಿದು ತುಂಡು ತಿಂದೆ ಎಲ್ಲ ಕುಡಿದು ಬಡ್ಕೊಂಡು ಅಣ್ಣ ತಮ್ಮನೆ ಚೂರಿ ಹಾಕೊಂಡು ಮಣಿಪಾಲಕ್ಕೆ ಹೋಗಿದ್ದಾರೆ. ಬೆಳಿಗ್ಗೆ ಭಟ್ರೆ ಎಂತ ಮಾಡೋದು ಕೇಳ್ತಾರೆ ನನ್ನ ಹತ್ರ. ಎಂತ ಮಾಡೋದು ಕೇಳಿದ್ರೆ ಇದು ಅನಾಚಾರ. ಇದಕ್ಕೆ ಅವಕಾಶವನ್ನು ನಾವು ಕಲ್ಪಿಸಿಕೊಡಬಾರದು, ನಮ್ಮ ಹಿರಿಯರು ಕಲ್ಪಿಸಿಕೊಡಬಾರದು. ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರವನ್ನ ಹೇಳಿ ಕೊಡದೇ ಇದ್ರೆ ಮುಂದೊಂದು ದಿನ ನಮ್ಮ ಮಕ್ಕಳು ನಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಹಾಗಾಗಿ ಧರ್ಮವನ್ನ ಉಳಿಸಬೇಕು. ಮೊದಲು ನಮ್ಮ ಮನೆ ನೋಡಿಕೊಳ್ಳಬೇಕು. ನಮ್ಮ ಮನೆ ಆದ್ಮೇಲೆ ನಮ್ಮ ಸಂಸಾರ, ನಮ್ಮ ಸಂಸಾರ ನಮ್ಮ ಗ್ರಾಮ, ನಮ್ಮ ಗ್ರಾಮ ಆದ್ಮೇಲೆ ನಮ್ಮ ಜಿಲ್ಲೆ, ರಾಜ್ಯ, ದೇಶ. ಸನಾತನಿಯಾದಂತ ಈ ಧರ್ಮವನ್ನ ಉಳಿಸಬೇಕು, ಬೆಳೆಸಬೇಕು, ಮುಂದಿನ ಜನಾಂಗಕ್ಕೆ ತಲುಪಿಸಬೇಕು ಅಂತ ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಾನು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ನಾನು ಸತ್ಯನಾರಾಯಣ ಪೂಜೆ, ಶನಿಕಲ್ಪೋಕ್ತ ಪೂಜೆ ಮಾಡಬೇಕಿತ್ತು, ಅದನ್ನು ಸಂಜೆ ಇಟ್ಕೊಂಡಿದ್ದೇನೆ. ಈಗ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು. ನಾನು ಮೊದಲೊಂದು 2 ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಆಡಳಿತ ಮಂಡಳಿ ನಮ್ಮ ಸುಧಾಕರ್ ಶೆಟ್ಟಿಗಾರ್ ಹೇಳಿದಾಗ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಬೇಡಿಕೊಳ್ಳುವುದು ಭಗವಂತನಲ್ಲಿ, ನಮ್ಮ ಸರ್ವ ಸಮಾಜಕ್ಕೂ ಯಾರು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ಮಾಡಿದರು ಅವರೆಲ್ಲರಿಗೂ ಆ ವೀರಭದ್ರ, ಆ ದೇವರು ಕಟ್ಟಿದಂತಹ ಕರೆಯಲ್ಲಿ ಬಿದ್ದಿದಂತಹ ಬೆಳೆಯಲ್ಲಿ ಮಾಡುವಂತ ಉದ್ಯೋಗದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡಲಿ. ಜೀವನದಲ್ಲಿ ಬರ್ತಕ್ಕಂಥ ಅಷ್ಟ ಕಷ್ಟಗಳನ್ನು ದೂರ ಬಿಡಲಿ, ಅಷ್ಟ ಸೌಭಾಗ್ಯ ಅನುಗ್ರಹಿಸಿಕೊಡ್ಲಿ. 100 ಕಾಲ ಭಗವಂತನ ಸೇವೆಯನ್ನ ಮಾಡುವಂತ, ನೋಡುವಂತ, ಕೇಳುವಂತ ಸೌಭಾಗ್ಯ ನಮಗೂ ನಿಮಗೂ ಬರಲಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಹಿರಿಗನ್ನಡಂ ಗೆಲ್ಗೆ ಬಾಳೆ. ಧನ್ಯವಾದಗಳು ಬಸವರಾಜ್ ಶೆಟ್ಟಿಗಾರ್ ಅವರೇ. ನಿಮ್ಮ ಗುರುಗಳಾಗಿರ್ತಕ್ಕಂಥ ವಿದ್ಯಾವಾಚಸ್ಪತಿ ಸಂತೋಷ್ ಶ್ರೀಪಾದರು ಸಹ ನಮ್ಮ ಬಾರ್ಕೂರು ಇತಿಹಾಸವನ್ನೇ ಬಿಚ್ಚಿಟ್ಟಿದ್ರು ಮೊನ್ನೆ. ಈಗ ನಮ್ಮ ವೀರಭದ್ರನ ಮಹಿಯ ಬಗ್ಗೆ ನೀವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀರಿ. ಅದಲ್ಲದೆ
ಇವತ್ತು ನೀವು ಧರ್ಮಾಚರಣೆಯಿಂದ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ. ಅದೇ ರೀತಿಯಾಗಿ ನಿಮ್ಮ ಮಕ್ಕಳನ್ನು ಒಳ್ಳೆಯ ಸಂಸ್ಕೃತಿಗೆ ಅವರಿಗೆ ತರಬೇತಿ ಕೊಡಿ ಅಂತಕ್ಕಂಥ ಒಳ್ಳೆಯ ವಿಚಾರಗಳನ್ನು ಇವತ್ತು ನಮ್ಮ ಪದ್ಮಶಾಲಿ ಕುಟುಂಬದವರಿಗೆ ತುಂಬ ಚಂದವಾಗಿ ಹೇಳಿದಿರಿ. ಈ ಸಂದರ್ಭದಲ್ಲಿ ಬಸವರಾಜ್ ಶೆಟ್ಟಿಗಾರ್ ಅವರು ಒಬ್ಬರು ಪುರೋಹಿತರಾಗಿರೋದ್ರಿಂದ ಈಗಾಗಲೇ ಒಂದು ಕಡೆ ಅವರು ಬುಕ್ ಮಾಡಿಕೊಂಡಿದ್ದಾರೆ. ಅವ್ರನ್ನ ನಾವೆಲ್ಲ ಸೇರಿ ಒಂದು ಬೀಳ್ಕೊಡುಗೆ ಮಾಡಬೇಕಾಗತ್ತೆ. ಆಡಳಿತ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎ ಗೋಪಾಲ್ ಅವರಿಗೂ ಬಸವರಾಜ್ ಅವರನ್ನು ಗೌರವಿಸಿ ಬೀಳ್ಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈಗಾಗಲೇ ಅತಿಥಿಗಳಾಗಿ ನಮ್ಮನ್ನ ಕೂಡಿಕೊಂಡಿದ್ದಾರೆ ಶ್ರೀಯುತ ಆನಂದ ಗುರಿಕಾರ್ ಅವರು, ಅಧ್ಯಕ್ಷರು ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರಿ ಮತ್ತು ಶ್ರೀ ಪುರಾತನ ಮಾರಿಯಮ್ಮ ದೇವಸ್ಥಾನ ಸುರತ್ಕಲ್ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನ ಸ್ವಾಗತಿಸುವಂತೆ ಶ್ರೀಯುತ ಪುರುಷೋತ್ತಮ್ ಸರ್ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ವಿದ್ಯಾಧರ್ ಶೆಟ್ಟಿಗಾರ್ ಗೌರವಾಧ್ಯಕ್ಷರು ಶ್ರೀ ಆದಿಶಕ್ತಿ ವೀರಭದ್ರ ದೇವಸ್ಥಾನ ಕಾರ್ಕಳ ಇವರನ್ನ ನಾವು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ ಸರ್.